ಮುಸ್ಲಿಂ ಲೀಗ್ ಮತ್ತು ಬಿಜೆಪಿ ಸಮಾನ ಶಕ್ತಿ ಹೊಂದಿದ ಕೇರಳದ ಅತ್ಯುತ್ತರದ ಕಟ್ಟಕಡೆಯ ಮಂಜೇಶ್ವರ ಗ್ರಾಮ ಪಂಚಾಯತ್ ಆಡಳಿತವನ್ನು ಪಡೆಯಲು ಈ ಬಾರಿಯ ತ್ರಿಸ್ತರ ಪಂಚಾಯತ್ ಚುನಾವಣೆಯಲ್ಲಿ ಎಸ್ಡಿಪಿಐ ಸ್ವತಂತ್ರವಾಗಿ ಸಿದ್ಧತೆ ನಡೆಸುತ್ತಿದೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಸ್ಡಿಪಿಐಗೆ ಬಾಹುಳ್ಯವಿರುವ ಹಿನ್ನೆಲೆಯಲ್ಲಿ ಪಂಚಾಯತ್ನ ಆಡಳಿತ ಲಕ್ಷ್ಯದ ಉದ್ದೇಶದೊಂದಿಗೆ ಎಸ್ಡಿಪಿಐ ತನ್ನ ಚುನಾವಣಾ ಪ್ರಣಾಳಿಕೆಯ ಪತ್ರವನ್ನು ಬಿಡುಗಡೆಗೊಳಿಸಿತು. ಪಕ್ಷದ ಜಿಲ್ಲಾ ಕಮಿಟಿಯ ಸದಸ್ಯ ಹಾಗೂ ಪಂಚಾಯತ್ ಚುನಾವಣೆಯ ಉಸ್ತುವಾರಿ ಇರುವ ಅಶ್ರಫ್ ಬಡಾಜೆ ಪಕ್ಷದ ಚುನಾವಣಾ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿದರು. ಸನ್ನಿಹಿತವಾಗಿರುವ ಕೇರಳ ಸ್ಥಳೀಯಾಡಳಿತ ಚುನಾವಣೆಯಲ್ಲಿ ಎಸ್ಡಿಪಿಐ ಒಟ್ಟು 7 ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿರುವುದಾಗಿ ಅವರು ಸುದ್ದಿಗಾರರಿಗೆ ಮಾಹಿತಿಯನ್ನ ನೀಡಿದರು. ಬಾಕಿ ಉಳಿದ ವಾರ್ಡ್ಗಳಲ್ಲಿ ಜನಪ್ರಿಯ ಸ್ವತಂತ್ರ ಅಭ್ಯರ್ಥಿಗಳಿಗೆ ಬೆಂಬಲ ನೀಡುವ ಮೂಲಕ ಪಂಚಾಯತ್ನ ಅಧಿಕಾರದ ಗದ್ದುಗೆಗೆ ಏರಲು ಅಗತ್ಯ ಬಲವನ್ನು ತನ್ನದಾಗಿಸುವ ತಯಾರಿಯಲ್ಲಿ ಎಸ್ಡಿಪಿಐ ತೊಡಗಿಸಿಕೊಂಡಿರುವುದಾಗಿ ಅವರು ಹೇಳಿದರು. ಈ ಸಲದ ಚುನಾವಣೆಯಲ್ಲಿ ಭ್ರಷ್ಟಾಚಾರ ಮುಕ್ತ ನಾಡಿನ ಅಭಿವೃದ್ಧಿಗಾಗಿ ಪ್ರಾಧಾನ್ಯ ನೀಡುವ ಹೋರಾಟವಾಗಲಿದ್ದು, ಮತದಾರರ ವಿಶ್ವಾಸ ತನ್ನ ಗೆಲುವಿನ ಶಕ್ತಿ ಎಂದು ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಮಂಜೇಶ್ವರ ಗ್ರಾಮ ಪಂಚಾಯತಿಯಲ್ಲಿ ಈ ಸಲ 2025-2030 ನಡೆಯಲಿರುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮಂಜೇಶ್ವರ ಪಂಚಾಯತಿನಲ್ಲಿ ನಮ್ಮ ಸ್ಥಾನಾರ್ಥಿಗಳು ಅದರ ಹಾಗೆ ನಾವು ಬೆಂಬಲಿಸುವ ಸ್ವತಂತ್ರ ಸ್ಥಾನಾರ್ಥಿಗಳೆಲ್ಲರೂ ಸೇರಿ 15 ವಾರ್ಡ್ಗಳಲ್ಲಿ ನಾವು ಸ್ಪರ್ಧಿಸುತ್ತೇವೆ. ಆ ಥರನೇ ಮಂಜೇಶ್ವರ ಬ್ಲಾಕ್ ಪಂಚಾಯತಿನ ಮಂಜೇಶ್ವರ ಪಂಚಾಯತಿನ ಒಳಗಿರುವ ಬ್ಲಾಕ್ ಪಂಚಾಯತಿನ 3 ಬ್ಲಾಕ್ ಪಂಚಾಯತಿಯಲ್ಲೂ ನಾವು ಸ್ಥಾನಾರ್ಥಿಗಳನ್ನು ಇಟ್ಟಿದ್ದೇವೆ. ಖಂಡಿತವಾಗಿಯೂ ಈ ಸಲ 2025-30 ಕಾಲಾವಧಿಯಲ್ಲಿ ನಾವು ಖಂಡಿತವಾಗಿಯೂ ಈ ಸಲ ಎಸ್ಡಿಪಿಐಗೆ ಮಂಜೇಶ್ವರ ಗ್ರಾಮ ಪಂಚಾಯತ್ ಭರಣ ಸಿಗುತ್ತದೆ ಎಂಬುದಕ್ಕೆ ಯಾವುದೇ ಸಂಶಯ ಇಲ್ಲ. ನಾವು ಈ ಸಲ ಅಧಿಕಾರಕ್ಕೆ ಬಂದರೆ ನಾವು ಮಾಡುವ ಪ್ರಣಾಳಿಕೆ, ಮಂಜೇಶ್ವರ ಗ್ರಾಮ ಪಂಚಾಯತ್ ಪ್ರಣಾಳಿಕೆ, ಎಲ್ಲ ವಾರ್ಡ್ಗಳಲ್ಲಿ ಸ್ಮಾರ್ಟ್ ಅಂಗನವಾಡಿ ಸ್ಥಾಪಿಸುತ್ತೇವೆ. ಅದೇ ರೀತಿ ಆರೋಗ್ಯ ಸೇವೆಗಳಲ್ಲಿ ಒಳ್ಳೆದಾಗಿರುವ ಎಲ್ಲ ವಾರ್ಡ್ಗಳಲ್ಲಿ ಆರೋಗ್ಯಕ್ಕೆ ಬೇಕಾದ ಕಾರ್ಯವನ್ನು ಮಾಡುತ್ತೇವೆ. ಬಳಿಕ ಚುನಾವಣಾ ಕಣದಲ್ಲಿರುವ ಶರೀಫ್ ಪಾವೂರು ಮಾತನಾಡಿ, ಈ ಸಲದ ಚುನಾವಣೆಯಲ್ಲಿ ನಾವು ಪ್ರಣಾಳಿಕೆಯಲ್ಲಿ ನೀಡಿರುವ ಭರವಸೆಯನ್ನು ಮಾಡಿ ತೋರಿಸುವುದಾಗಿ ವಾಗ್ದಾನ ನೀಡುವ ಜೊತೆಯಾಗಿ മതദാരರ ಬೆಂಬಲವನ್ನು ಯಾಚಿಸಿದರು. പ്രിയമുള്ള നല്ലവരായിട്ടുള്ള മഞ്ചേശ്വരത്തിൻ്റെ ജനാധിപത്യ മതേതര വിശ്വാസികളെ, നമുക്കറിയാം ആസന്നമായ ത്രിതല പഞ്ചായത്ത് തിരഞ്ഞെടുപ്പ് നമ്മുടെ മുമ്പിൽ കടന്നു വന്നിരിക്കുകയാണ്. ഇതേ വരുന്ന 11-ാം തീയതിയാണ് ഇവിടെ തിരഞ്ഞെടുപ്പ് നടക്കുന്നത്. അതിൻ്റെ ഭാഗമായി എസ്ഡിപിഐ മുഞ്ഞാന്ന് നമ്മുടെ സംസ്ഥാന ജനറൽ സെക്രട്ടറി PR സിയാസ് സാഹിബ് ഈ പഞ്ചായത്തിൻ്റെ കൃത്യമായിട്ട് ഇവിടെയുള്ള ജനങ്ങൾക്ക് ആവശ്യമുള്ള എല്ലാ വിഷയങ്ങളും ഉൾപ്പെടുത്തിയിട്ടുള്ള പ്രകടന പത്രിക ഇവിടെ ജനങ്ങളിലേക്ക് സമർപ്പിച്ചിരിക്കുകയാണ്. എനിക്ക് നിങ്ങളോട് അഭ്യർത്ഥിക്കുവാനുള്ളത്, നിങ്ങളുടെ വിലയേറിയ വോട്ടുകൾ ಎಸ್ಡಿಪಿಐ ಸ್ಥಾನಾರ್ಥಿಗಳಿಗೆ നൽകിಕೊಂಡು. ಅದೇ ರೀತಿ ಪಕ್ಷದ ವತಿಯಿಂದ ಚುನಾವಣಾ ಕಣದಲ್ಲಿರುವ ಜಯಕುಮಾರ್ ವಿಡಿಯವರು ಮಾತನಾಡಿ, ಈ ಸಲದ ಸ್ಥಳೀಯಾಡಳಿತ ಚುನಾವಣೆಯಲ್ಲಿ ನಾಡಿನ ಜನತೆ ಬದಲಾವಣೆಯನ್ನು ಬಯಸುತ್ತಿದ್ದಾರೆ. ಅದು ಈ ಸಲ ಎಸ್ಡಿಪಿಐ ಸಾಧಿಸಿಕೊಡಲಿದೆ. ಭ್ರಷ್ಟಾಚಾರ ಮುಕ್ತ ಉದ್ದೇಶದೊಂದಿಗೆ ಈ ಸಲ എസ്ഡിപിഐ അധികാരಕ್ಕೆ ഏറുವುದಾಗಿ ഭരവസೆಯನ್ನು ನೀಡಿದರು. 10-15ഓളം സ്ഥാനാർത്ഥികളും ബ്ലോക്ക് പഞ്ചായത്ത്, ജില്ലാ പഞ്ചായത്ത്, വാർഡ് തലത്തിലുള്ള മത്സരങ്ങൾ നടന്നുകൊണ്ടിരിക്കുകയാണ്. ആ വികസനത്തിന് നിങ്ങളുടെ എല്ലാം കരുത്തേകി പുതിയൊരു വികസനത്തിന് പുതിയ വഴിത്തിരിവാകണമെന്ന് അപേക്ഷിക്കുന്നു. നിങ്ങളുടെ വിലയേറിയ വോട്ടുകൾ എസ്ഡിപിഐക്ക് സമ്മാനിച്ചുകൊണ്ട് വിജയിപ്പിക്കണം. ഞാൻ ജയകുമാർ, മഞ്ചേശ്വരം ഡിവിഷൻ മത്സരിക്കുന്നു. ಬಿಡುಗಡೆಗೊಳಿಸಿದ ಪ್ರಣಾಳಿಕೆಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಸ್ಮಾರ್ಟ್ ಅಂಗನವಾಡಿಗಳು ಸ್ಥಾಪಿಸಲಾಗುವುದು, ಆರೋಗ್ಯ ಸೇವೆಗಳನ್ನು ಮೇಲ್ದರ್ಜೆಗೇರಿಸುವುದು, ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಶಾಲೆಗಳನ್ನು ಸುಧಾರಿಸುವುದು, ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಯನ್ನು ಜಾರಿಗೆ ತರುವುದು, ಸುರಕ್ಷಿತ ಕುಡಿಯುವ ನೀರನ್ನು ಖಾತ್ರಿಪಡಿಸುವುದು, 100% ಬೀದಿ ದೀಪಗಳನ್ನು ನಿರ್ವಹಣೆಯೊಂದಿಗೆ ನವೀಕರಿಸುವುದು, ಪಂಚಾಯತ್ ಕೆಳಗಡೆ PSC ತರಬೇತಿ ಕೇಂದ್ರ ಸ್ಥಾಪಿಸುವುದು, ಕ್ರೀಡೆ ಮತ್ತು ಮನರಂಜನೆಯ ಅಭಿವೃದ್ಧಿ, ತಲಪಾಡಿ ಗಡಿಯಲ್ಲಿ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಿಸುವುದು, ಕೃಷಿಗೆ ಬೆಂಬಲ, ಮೀನುಗಾರಿಕಾ ವಲಯಕ್ಕೆ ಬೆಂಬಲ,
ಕಡಲತೀರ ಪ್ರದೇಶವನ್ನು ಅಭಿವೃದ್ಧಿಗೊಳಿಸುವುದು, ಮಂಜೇಶ್ವರ ಬೀಚ್ ರಸ್ತೆಯನ್ನ ನವೀಕರಿಸುವುದು, ಬೀಚ್ ಉತ್ಸವಗಳನ್ನು ಆಯೋಜಿಸುವುದು, ಪಂಚಾಯತ್ ನೀರಿನ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸುವುದು, ಹೈನುಗಾರಿಕೆ, ಗ್ರಾಮ ಯೋಜನೆಯನ್ನ ಬಲಪಡಿಸುವುದು, ಬೀದಿ ನಾಯಿಗಳ ಹಾಗೂ ಹಂದಿಗಳ ಕಾಟಕ್ಕೆ ಕಡಿವಾಣ, ಈ ರೀತಿಯ ಯೋಜನೆಗಳನ್ನು ಹಮ್ಮಿಕೊಳ್ಳುವುದಾಗಿ ಅವರು ಭರವಸೆಯನ್ನ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಇಕ್ಬಾಲ್ ಹೊಸಂಗಡಿ, ಅಭ್ಯರ್ಥಿಗಳಾದ ಜಯಕುಮಾರ್ ವಿಡಿ, ಶರೀಫ್ ಪಾವೂರು, ಯಾಕೂಬ್ ಕಜೆ, ಹಾರಿಸ್ ಉದ್ಯಾವರ, ಶಬ್ನಾಜ್, ಸಫ್ರೀನಾ ಕೆಎಂ, ಮರಿಯಮ್ಮ ಹಾಗೂ ರಸಿಯಾ ಬಾನು ಪಾಲ್ಗೊಂಡರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.